ಸಂಕಟದ ವಿಷಯ ಬೇಡವೋ ಶಿಷ್ಯ. That is very bad. ಹಲೋ ಹಲೋ, ನಾನಿಲ್ಲಿ ಕೂತ್ಕೋಬಹುದಾ? ಕೂತ್ಕೊಳ್ಳಿ. ಅಪ್ಪ ಮಂಜುನಾಥೇಶ್ವರ, ಜ್ಞಾಪಕ ಇದೆಯಾ? ದಿನಕ್ಕೆ 10 ಸರ್ತಿ ಬಂದು ಬೇಡ್ಕೋತಾ ಇದ್ದೆ ನಿನ್ನ. ಆಫ್ಟರ್ ಆಲ್ ಒಂದ್ ಜವಾನನ್ ಕೆಲಸ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ನಿನ್ಗೆ. ಏನೋ ನನ್ನ ಅತ್ತಿಗೆ ಹೇಳಿದ್ರು ಅಂತ ಬಂದು ನೀನು ನೋಡ್ತಾ ಇದ್ದೀನಿ ಅಷ್ಟೇ. ನಾನು ಈಗ ಹೋಗ್ತಿರೋ ಕೆಲ್ಸನಾದ್ರೂ ನಂಗೆ ಸಿಗುವಾಗ ಮಾಡು. ನನ್ ಮದ್ವೆಗೆ ಒಂದ್ ದಾರಿ ತೋರ್ಸಯ್ಯ. ವಯಸ್ಸು ಮೀರ್ತಾ ಇದೆ, ಕಡೆ ಹುಡುಗಿ ಸಿಗಲ್ಲಯ್ಯ. ನಮಸ್ಕಾರ ಮಾಡ್ತಿದ್ದೀನಿ, ಆಶೀರ್ವಾದ ಮಾಡು. ಬರ್ಲಾ? ಟಾಟಾ. ಸಂಕಟದ ವಿಷಯ ಬೇಡವೋ ಶಿಷ್ಯ. That is very bad. ಹಲೋ ಹಲೋ, ನಾನಿಲ್ಲಿ ಕೂತ್ಕೋಬಹುದಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲದ್ಲು? ಹಲೋ 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 ಹಲೋ, ನೀವು ಇಲ್ಲಿದ್ದೀರಾ? ಎಸ್, ಇದೇ ನಿಮ್ಮ ಊರಾ? ಹೌದು. ಸ್ವಲ್ಪ ನನ್ನ ಲಗೇಜ್ ಕೊಡ್ತೀರಾ? ಕೊಡ್ತೀನಿ. ಇದಲ್ಲ, ಅದು ಅದು ಥ್ಯಾಂಕ್ ಯು. ಓಕೆ. Bye. See you. Okay, thank you. अरे उठो जी, हमारा सूटकेस गायब हो गया। क्या? मेरे कितने गहने थे? अरे कंडक्टर बस निल्सी. ಡ್ರೈವರ್ ಗಾಡಿ ನಿಲ್ಸಪ್ಪ. ಏನ್ರಿ ಕಂಡಕ್ಟರ್ ಸರ್, ಈ ಸೂಟ್ಕೇಸ್ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದಾರಂತ ಸರ್. ಸೂಟ್ಕೇಸ್? ನಾನೆಲ್ಲ ಇದನ್ನ ಯಾರು ಹೊಡ್ಕೊಂಡು ಹೋಗ್ತಾರ? ಇಲ್ಲೇ ಇದೆಯಲ್ರಿ, ತಗೊಳ್ಳಿ. ಇಲ್ಲೇ ಇಟ್ಕೊಂಡು ಸುಮ್ಮನೆ ಕೂಗಾಡ್ತಿರಲ್ರಿ. ಮೂರ್ಖ, ಅರೆ ಇದು ಸೂಟ್ಕೇಸ್ ನಮ್ದು ಅಲ್ಲ ರೀ, ನಮ್ದುಗೆ ಮೋಸ ಆಗಾಯ್ತು. ಅರೆ ಕಂಡಕ್ಟರ್, ನಮ್ದುಗೆ ಮೋಸ ಆಗಾಯ್ತು. ನಮ್ದು ಏನ್ ಮಾಡೋದು? ತಿಂತಾರೆ ಯಾವನ್ ಕತ್ಕೊಂಡು ಹೋದ್ನೇನೋ ಕುತ್ಕೊಳ್ರಿ. ನೀನೇ ನಿನ್ನ ಹೆಂಡತಿಗೆ ಸೂಟ್ಕೇಸ್ ಕೊಟ್ಬಿಟ್ಟು ಈಗ ಇಲ್ಲಿ ನಾಟಕ ಆಡ್ತೀಯಾ? ಹೆಂಡತಿನ ಅವಳಿಗೆ ಕೊಟ್ಟಿದ್ದು ಇವ್ರ ಸೂಟ್ಕೇಸ? ನೀನೇ ಎತ್ಕೊಂಡಿದ್ದನ್ನು ನಾನೇ ಕಣ್ಣಾರೆ ನೋಡಿದಲ್ಲ. ಇಲ್ಲ ರೀ, ನಂಗೆ ಮದ್ವೆ ಆಗಿರಲ್ರಿ. ನಮ್ದು ಸೂಟ್ಕೇಸು ನೀವು ಹೆಂಡತಿ ಕೈಗೆ ಕೊಟ್ಟು ಕಳಿಸ್ತೀರಾ? ಚೋರ್ ಬದ್ಮಾಶ್, ಮಾರೋ ಇಸ್ಕೋ. ಈ ದರಿದ್ರದವಳು ಆ ದರ್ಬೇಸಿಗೆ ಹೋಗಿ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡ್ ಬಂದ್ಲಲ್ಲೋ. ಲೋ ರಘು, ನಿನ್ನ ಮಾನ ಮರ್ಯಾದೆ ಎಲ್ಲ ಇವಳು ಹಾಳು ಮಾಡ್ಬಿಟ್ಲು ಕೊಡು. ನಮ್ಮ ವಂಶದಲ್ಲಿ ಯಾವ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಕಟ್ಟನೆ ಆಗ್ತಿರ್ಲಿಲ್ಲ. ಇವಳು ಬಂದು ಆ ಗೋಪಿ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡ್ ಬಂದಲ್ಲ, ನಮ್ಮ ಮಾನ ಮರ್ಯಾದೆ ಹಾಳು ಮಾಡ್ಬಿಟ್ಲು. ಏನು ಇವಳೊಬ್ಬಳಿಗೆ ಮೈದ ಮೇಲೆ ಪ್ರೀತಿ ಇರೋದು? ನಾನೇನು ಅವ್ನ ಹೆತ್ತೆ ಇಲ್ಲ, ನನಗೆ ಅವನ ಮೇಲೆ ಪ್ರೀತಿನೇ ಇಲ್ಲ.
ಅಲ್ವೋ ನಮ್ಗೆ ಯಾಕೆ ಬೇಕು ಪೊಲೀಸ್ ಸವಾಸ ಅಂತ ನಾನಿದ್ರೆ ಸ್ಟೇಷನ್ ಬಂದು ಜಾಮೀನ್ ಕೊಟ್ಟು ಬಿಡ್ತಾಳಲ್ಲ, ನನಗೆ ಒಂದು ಕೋಪ ತಲೆಗೊತ್ತಿತ್ತು. ಏನೇ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ ನಿನಗೆ? ಅತ್ತೆ ಮಾವ ಗಂಡ ಅಂದ್ರೆ ನಿನಗೆ ಕಾಲ್ ಕದನ. ನಾನೇನ್ರಿ ತಪ್ಪು ಮಾಡ್ದೆ? ಅವನ ಜಾಮೀನ್ ಕೊಟ್ಟು ಬಿಡಿಸಿದ ತಪ್ಪ? ಅವ್ನ್ ಬಿಡಿಸ್ದೆ ಹೋಗಿದ್ರೆ ಅವ್ನ ಭವಿಷ್ಯನೇ ಹಾಳಾಗ್ತಾ ಇತ್ತು. ಹೇಳಿ ಅತ್ತೆ, ನನ್ ಮೇಲೆ ಕೈ ಮಾಡ್ತಿದ್ದೀರಲ್ಲ. ಕೈ ಮಾಡೋದಲ್ವೇ ನಿನ್ ಕೈ? ಯಾಕೆ ನಮ್ ಸಿಸ್ಟರ್ ಹಿಂಗ್ ಹೊಡಿತಾ ಇದ್ರೆ ನೀವು? ಅಲ್ಲ ನಿಮ್ ಹೊಸ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ದ್ವೇಷ ಅಂತ? ಇವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೆಲ್ಲರೂ ಕಮ್ಮಿ ಅನಿಸ್ಬೇಕಾದ್ರೆ ಹುಷಾರ್. ಇವನೊಬ್ಬ ಬಂದ್ಬಿಡ್ತಾನೆ, ಇವಳು ಆಡ ನಾಚಿಕೆಲ್ಲ ಸಪೋರ್ಟ್ ಮಾಡಕ್ಕೆ. ರಘು ಹೋಗ, ನಿನಗ್ ಬ್ಯಾಂಕ್ ಗೊತ್ತಾಗುತ್ತೆ, ಹೋಗು. ಆಯ್ತು ಬರ್ತೀನಿ ಮಮ್ಮಿ. ಮೈಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರು, ಬಂದ್ ವಿಚಾರಿಸ್ಕೊಂತೀನಿ. ನೋಡಿ ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಈ ಪಾಪಿಗಳ ಪಾಪದ ಕೂಡ ತುಂಬ್ತಾ ಇದೆ. ನಾವಂತೂ ಇವ್ರಿಗೆ ಬುದ್ಧಿ ಕಲ್ಸಕ್ಕಾಗ್ಲಿಲ್ಲ. ಈ ಕಾಲನ ದೇವರೇ ಅವ್ರಿಗೆ ಬುದ್ಧಿ ಕಲಿಸುತ್ತೆ. ನಿಮ್ಮ ಕಾಲ್ನ ಹಿಡಿಯೋ ಕಾಲ ಖಂಡಿತವಾಗ್ಲೂ ಬರುತ್ತಮ್ಮ.